ಸ್ನೇಹಿತರೆ, ಇಬ್ಬರು ಕಾಂಗ್ರೆಸ್ನ ಹಿರಿಯ ಶಾಸಕರ ನಿಧನದ ಕಾರಣಕ್ಕೆ ಈಗ ರಾಜ್ಯದ 224 ಕ್ಷೇತ್ರಗಳ ಪೈಕಿ 2 ಕ್ಷೇತ್ರಗಳಿಗೆ ಶೀಘ್ರದಲ್ಲಿ ಉಪಚುನಾವಣೆ ನಡೆಯುತ್ತೆ. ಈ 2 ಕ್ಷೇತ್ರಗಳ ಪೈಕಿ ಒಂದು ಬಾಗಲಕೋಟೆಯಲ್ಲಿ HY ಮೇಟಿ ಅವರ ನಿಧನದ ಕಾರಣಕ್ಕೆ ಉಪಚುನಾವಣೆ ಎದುರಾದರೆ, ಇನ್ನೊಂದು ಕಡೆ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪನವರ ನಿಧನದ ಕಾರಣಕ್ಕೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗುತ್ತೆ. ಇಷ್ಟರಲ್ಲಿಯೇ ಚುನಾವಣಾ ಆಯೋಗ ಕೂಡ ಈ 2 ಕ್ಷೇತ್ರದ ಉಪಚುನಾವಣೆಗೆ ದಿನಾಂಕವನ್ನು ಘೋಷಣೆ ಮಾಡ್ಬೋದು ಅನ್ನುವ ನಿರೀಕ್ಷೆ ಕೂಡ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಅಷ್ಟೊಂದು ಕುತೂಹಲಕ್ಕೆ ಕಾರಣವಾಗದೇ ಹೋದರೂ ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅತ್ಯಂತ ಕುತೂಹಲವನ್ನು ಮೂಡಿಸಿದೆ. ಈ ಒಂದು ಕ್ಷೇತ್ರದಲ್ಲಿ ಈಗ ನಡೀತಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದ್ದೇ ಆದರೆ ಈ ಒಂದು ಕ್ಷೇತ್ರದ ಉಪಚುನಾವಣೆ ಇಡೀ ರಾಜ್ಯದ ಗಮನವನ್ನು ಸೆಳೆಯೋದರಲ್ಲಿ ಎರಡು ಮಾತಿಲ್ಲ. ಒಂದು ಕಡೆ 2 ರಾಷ್ಟ್ರೀಯ ಪಕ್ಷಗಳು ಕೂಡ ಈ ಕ್ಷೇತ್ರವನ್ನು ತಮ್ಮ ಕೈವಶ ಮಾಡಿಕೊಳ್ಬೇಕು ಅನ್ನುವ ನಿರೀಕ್ಷೆಯಲ್ಲಿ ಈಗ ಅಭ್ಯರ್ಥಿ ಆಯ್ಕೆಗೆ ಮುಂದಾಗಿದ್ದಾವೆ. ಈ 2 ರಾಷ್ಟ್ರೀಯ ಪಕ್ಷಗಳಲ್ಲಿ ಅಭ್ಯರ್ಥಿ ಆಯ್ಕೆ ಬಹುದೊಡ್ಡ ಕಗ್ಗಂಟಾಗಿದೆ. ಅದಕ್ಕೆ ಕಾರಣ ಸಾಕಷ್ಟು ಆಕಾಂಕ್ಷಿಗಳು 2 ಪಕ್ಷದಲ್ಲಿ ಹುಟ್ಕೊಂಡಿರ್ತಕ್ಕಂಥದ್ದು. ಒಂದು ಕಡೆ ಏನು ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ಸತತ 4 ಚುನಾವಣೆಗಳಿಂದ ಈ ಒಂದು ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಈ 4 ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪ ಈ ಒಂದು ಕ್ಷೇತ್ರದಿಂದ ಗೆಲ್ತಾ ಬರ್ತಿದ್ರು. ಆದರೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ, ಅಂದರೆ 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಕ್ಷೇತ್ರವನ್ನು ತಮ್ಮ ಸಮುದಾಯಕ್ಕೆ ಬಿಟ್ಕೊಡ್ಬೇಕು ಅನ್ನುವ ಆಗ್ರಹವನ್ನು ಅಲ್ಪಸಂಖ್ಯಾತ ಮತದಾರರು, ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ತಮ್ಮ ಬೇಡಿಕೆಯನ್ನು ಇಟ್ಟಿದ್ದರು. ಆ ಸಂದರ್ಭದಲ್ಲಿ ಆ ಅಲ್ಪಸಂಖ್ಯಾತ ಸಮುದಾಯದ ಮನವನ್ನು ಒಲಿಸೋದ್ರ ಮೂಲಕ ಇದೊಂದು ಚುನಾವಣೆ ಶಿವಶಂಕರಪ್ಪನವರಿಗೆ ಈ ಒಂದು ಕ್ಷೇತ್ರವನ್ನು ಬಿಟ್ಕೊಡಿ, ಮುಂದಿನ ಚುನಾವಣೆಗೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ನಾವು ಟಿಕೆಟನ್ನು ಕೊಡ್ತೀವಿ ಅನ್ನುವ ಭರವಸೆಯ ಮೇರೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಶಿವಶಂಕರಪ್ಪನವರನ್ನು ಕಾಂಗ್ರೆಸ್ ಕಣಕ್ಕಿಳಿಸಿತ್ತು. ಅತ್ಯಂತ ಸುಲಭವಾಗಿ BJP ಅಭ್ಯರ್ಥಿ ಅಜಯ್ ಕುಮಾರ್ ಅವರ ವಿರುದ್ಧ ಸುಮಾರು 27,000ಕ್ಕೂ ಅಧಿಕ ಮತಗಳ ಅಂತರದಿಂದ ಶಿವಶಂಕರಪ್ಪನವರು ವಿಜಯಶಾಲಿ ಆಗಿದ್ದರು. ಆದರೆ ಈಗ ದಿಢೀರಾಗಿ ಈ ಒಂದು ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗಿದೆ. BJP ಆ ಕ್ಷೇತ್ರದಲ್ಲಿ ಕಳ್ಕೊಳ್ಳೋವಂಥದ್ದು ಏನೂ ಇಲ್ಲ. ಆ ಕಾರಣಕ್ಕೆ BJP ಕೂಡ ಈ ಬಾರಿ ಅಲ್ಲಿ ಒಂದು ಪ್ರಯೋಗಕ್ಕೆ ಕೈ ಹಾಕುತ್ತೆ, ಅಚ್ಚರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸುತ್ತೆ ಅನ್ನುವ ಮಾತುಗಳು BJP ಮೂಲಗಳಿಂದ ಕೇಳಿ ಬರ್ತಾ ಇದ್ದಾವೆ. ಕಾಂಗ್ರೆಸ್ಸಿಗೆ ಕೂಡ ಅಭ್ಯರ್ಥಿ ಆಯ್ಕೆ ಅತ್ಯಂತ ಕಗ್ಗಂಟಾಗಿದೆ. ಒಂದು ಕಡೆ ಶಾಮನೂರು ಕುಟುಂಬದ SS ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಅವರನ್ನು ಕಣಕ್ಕಿಳಿಸಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಮುಖಂಡರಿದ್ದರೆ, ಇನ್ನೊಂದು ಕಡೆ ಅಲ್ಪಸಂಖ್ಯಾತರು ಈ ಬಾರಿ ನಮಗೆ ಟಿಕೆಟ್ ಕೊಡಬೇಕು, ಅಹಿಂದ ಮತಗಳು ಸುಮಾರು 1,85,000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಆ ಕ್ಷೇತ್ರದಲ್ಲಿದ್ದಾವೆ. ನಿರಂತರವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾ ಬಂದಿದ್ದರು. ಆ ಕಾರಣಕ್ಕೆ ಈ ಬಾರಿ ಈ ಕ್ಷೇತ್ರವನ್ನು ನಮಗೆ ಬಿಟ್ಕೊಡಿ ಅನ್ನುವ ಒಂದು ಬೇಡಿಕೆಯನ್ನು ಇದೀಗ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ನಾಯಕರ ಮುಂದೆ ಇಡ್ತಾ ಇದೆ. ಇನ್ನೊಂದು ಕಡೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಂದ ಟಿಕೆಟ್ ವಂಚಿತರಾಗಿ ಸ್ವಾಭಿಮಾನದ ಹೆಸರಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಂತಹ ವಿನಯ್ ಕುಮಾರ್ ಕೂಡ, ಅಂದರೆ ಇನ್ಸೈಟ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ವಿನಯ್ ಕುಮಾರ್ ಕೂಡ 2 ಪಕ್ಷದಲ್ಲಿ ಯಾವ ಪಕ್ಷ ಕೂಡ ನನಗೆ ಟಿಕೆಟ್ ಕೊಟ್ಟರೆ ನಾನು ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಅನ್ನುವ ಘೋಷಣೆಯನ್ನು ಮಾಡೋದ್ರ ಮೂಲಕ ಇಡೀ ಕ್ಷೇತ್ರದ ಒಂದು ಚುನಾವಣೆಗೆ ಬಹುದೊಡ್ಡ ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಹಾಗಾದರೆ ನಿಜಕ್ಕೂ ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 2 ರಾಷ್ಟ್ರೀಯ ಪಕ್ಷಗಳಿಂದ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಈ ಬಾರಿ BJPಯಲ್ಲಿ ಯಾವುದಾದ್ರೂ ಒಂದು ಪ್ರಯೋಗಕ್ಕೆ ಕೈ ಹಾಕೋದ್ರ ಮೂಲಕ ಅಚ್ಚರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸುತ್ತಾ ನಾನೊಂದು ಸರಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಸುಮಾರು 4 ಚುನಾವಣೆಗಳಿಂದಲೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಉಪಚುನಾವಣೆ ಎದುರಾಗಿದೆ. ಈ ಬಾರಿ ಹೇಗಾದರೂ ಮಾಡಿ ಆ ಕ್ಷೇತ್ರವನ್ನು BJP ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವ ಲೆಕ್ಕಾಚಾರದಲ್ಲಿ BJPಯ ಜಿಲ್ಲಾ ಹಾಗೂ ರಾಜ್ಯ ನಾಯಕರಿದ್ದಾರೆ. ಒಂದು ಕಡೆ ಮಾಜಿ ಸಂಸದ GM ಸಿದ್ದೇಶ್ವರ್ ಕೂಡ ತಮ್ಮ ಕುಟುಂಬಸ್ಥರಿಗೆ ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ BJP ಟಿಕೆಟ್ ಬೇಕು ಅನ್ನುವ ಬೇಡಿಕೆಯನ್ನು ಈಗಾಗಲೇ BJPಯ ರಾಜ್ಯ ನಾಯಕರ ಮುಂದೆ ಇಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನೊಂದು ಕಡೆ BJPಯಲ್ಲಿರ್ತಕ್ಕಂಥ ಬಣ ರಾಜಕಾರಣ, ಒಂದು ಕಡೆ ಏನು MP ರೇಣುಕಾಚಾರ್ಯ ಬಣದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BJP ಅಭ್ಯರ್ಥಿಯಾಗಿ ಸೋಲನ್ನು ಕಂಡಿದ್ದಂಥ ಅಜಯ್ ಕುಮಾರ್ ಅವರು ಟಿಕೆಟ್ ಕೊಡಿಸ್ಬೇಕು ಅನ್ನುವ ಪ್ರಯತ್ನವನ್ನು ರೇಣುಕಾಚಾರ್ಯ ಮತ್ತು ಟೀಮ್ ಮಾಡ್ತಾ ಇದೆ. ಇನ್ನೊಂದು ಕಡೆ GM ಸಿದ್ದೇಶ್ವರ್ ಈಗಾಗಲೇ ಏನು PY ವಿಜಯೇಂದ್ರ ಅವರ ವಿರೋಧಿ ಪಾಳಯದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಈ ಬಾರಿ ಹೇಗಾದರೂ ಮಾಡಿ GM ಸಿದ್ದೇಶ್ವರ್ ಅವರ ಮನವೊಲಿಸೋದ್ರ ಮೂಲಕ ವಿಜಯೇಂದ್ರ ಬಳಗಕ್ಕೆ ಎಳ್ಕೊಳ್ಬೇಕು ಅನ್ನುವ ಉದ್ದೇಶದಿಂದ
ಬಹುತೇಕ GM ಸಿದ್ದೇಶ್ವರ್ ಯಾರನ್ನು ಸೂಚಿಸ್ತಾರೋ ಅವರಿಗೆ BJP ಟಿಕೆಟ್ ಕೊಡುತ್ತೆ ಅನ್ನುವ ನಿರೀಕ್ಷೆಗಳ ಮಾತುಗಳು ಕೂಡ ಆ ಕ್ಷೇತ್ರದಾದ್ಯಂತ ಕೇಳಿಬರ್ತಿದ್ದಾವೆ. ಒಂದು ವೇಳೆ GM ಸಿದ್ದೇಶ್ವರ್ ತಮ್ಮ ಪುತ್ರ ಅನಿತ್ ಸಿದ್ದೇಶ್ವರ್ ಅವರನ್ನು ಕಣಕ್ಕಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದು. ಅದಾಗದೆ ಹೋದರೆ 2-3 ಬಾರಿ ಶಿವಶಂಕರಪ್ಪನವರ ವಿರುದ್ಧ BJP ಅಭ್ಯರ್ಥಿಯಾಗಿ ಸೋಲನ್ನು ಕಂಡಿದ್ದಂತಹ ಇದೇ GM ಸಿದ್ದೇಶ್ವರ್ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಯಶವಂತರಾಜ್ ಜಾಧವ್ ಅವರಿಗೆ ಟಿಕೆಟನ್ನು GM ಸಿದ್ದೇಶ್ವರ್ ಬೇಡಿಕೆ ಇಡಬಹುದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಇನ್ನೊಂದು ಕಡೆ ಇಡೀ ಒಂದು ಕ್ಷೇತ್ರದ ಚುನಾವಣೆಗೆ ಬಹುದೊಡ್ಡ ಟ್ವಿಸ್ಟ್ ಕೊಟ್ಟಿರ್ತಕ್ಕಂಥದ್ದು ಅಹಿಂದ ನಾಯಕ ಇನ್ಸೈಟ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ವಿನಯ್ ಕುಮಾರ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಹೊರಗೆ ಬಂದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದ್ರ ಮೂಲಕ ಸರಿಸುಮಾರು 45,000 ಮತಗಳನ್ನು ಆ ಒಂದು ಚುನಾವಣೆಯಲ್ಲಿ ಪಡ್ಕೊಂಡಿದ್ದರು. ಇಡೀ ಕ್ಷೇತ್ರದಾದ್ಯಂತ ಈಗ ಒಂದು ಓಡಾಟವನ್ನು ಮಾಡೋದ್ರ ಮೂಲಕ ಈ ಬಾರಿ ಚುನಾವಣೆಗೆ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವ ಈಗ ಒಂದು ಇಂಗಿತವನ್ನು ವಿನಯ್ ಕುಮಾರ್ ಅವರು ವ್ಯಕ್ತಪಡಿಸ್ತಿದ್ದಾರೆ. ಒಂದು ಕಡೆ ವಿನಯ್ ಕುಮಾರ್ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಇಲ್ಲದೆ ಹೋದರೂ ಕೂಡ 2 ಪಕ್ಷಗಳಲ್ಲಿ ಯಾವುದೇ ಪಕ್ಷ ನನಗೆ ಟಿಕೆಟ್ ಕೊಟ್ಟರು ಕೂಡ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ರೆಡಿಯಾಗಿದ್ದೀನಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಿಜಕ್ಕೂ ಈ ಬಾರಿ ಆ ಒಂದು ಕ್ಷೇತ್ರವನ್ನು ಕೈವಶ ಮಾಡಿಕೊಳ್ಬೇಕು ಅನ್ನುವ ನಿರೀಕ್ಷೆಯಲ್ಲಿರ್ತಕ್ಕಂಥ BJP ನಾಯಕರು ವಿನಯ್ ಕುಮಾರ್ ಅವ್ರನ್ನೇನಾದರೂ BJPಗೆ ಸೆಳೆದು ಒಂದು ವೇಳೆ BJPಯಿಂದ ವಿನಯ್ ಕುಮಾರಿಗೆ ಟಿಕೆಟನ್ನು ಕೊಟ್ಟಿದ್ದೆ ಆದರೆ ಅದು ಆ ಕಾಂಗ್ರೆಸ್ನ ಮೇಲೆ ಬಹುದೊಡ್ಡ ಪರಿಣಾಮವನ್ನು ಬೀರ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಆದರೆ ಈಗಾಗಲೇ BJPಯಲ್ಲೇ ಸಾಕಷ್ಟು ಆಕಾಂಕ್ಷಿಗಳಿರೋದ್ರಿಂದ ಆ ಸಾಧ್ಯತೆಗಳು ತೀರಾ ಕಡಿಮೆ ಅಂತಲೂ ಹೇಳ್ಬೋದು. ಇನ್ನೊಂದು ಕಡೆ ವಿನಯ್ ಕುಮಾರ್ ನಾನು ಟಿಕೆಟ್ಗಾಗಿ ಯಾರ ವೇಳೆಯೂ ಕೂಡ ಇಲ್ಲಿವರೆಗೂ ಕೂಡ ಸಂಪರ್ಕ ಮಾಡಿಲ್ಲ, 2 ಪಕ್ಷದ ನಾಯಕರನ್ನು ಕೂಡ ನಾನು ಸಂಪರ್ಕ ಮಾಡಿಲ್ಲ. ಆದರೆ 2 ಪಕ್ಷದಲ್ಲಿ ಯಾವ ಪಕ್ಷ ಆದರೂ ನನಗೆ ಟಿಕೆಟನ್ನು ಕೊಟ್ಟಿದ್ದೆ ಆದರೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಕಾಂಗ್ರೆಸ್ ಏನು ನಿರಂತರವಾಗಿ ಅಲ್ಪಸಂಖ್ಯಾತರ ಮತವನ್ನು ಪಡೆಯೋದ್ರ ಮೂಲಕ ಆ ಒಂದು ಕ್ಷೇತ್ರವನ್ನು ಗೆಲ್ತಾ ಬರ್ತಿತ್ತು. ಈ ಒಂದು ಕ್ಷೇತ್ರದಲ್ಲಿ ಈ ಬಾರಿ ಮುಸ್ಲಿಂ ಸಮುದಾಯ ನಮ್ಮ ಸಮುದಾಯಕ್ಕೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅನ್ನುವ ಬೇಡಿಕೆಯನ್ನು ಇಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಬಹುದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇನ್ನೊಂದು ಕಡೆ ಈಗಾಗಲೇ ಒಂದು ವೇಳೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅಂದರೆ ಮುಸ್ಲಿಂ ಸಮುದಾಯಕ್ಕೆ ಈ ಬಾರಿ ದಾವಣಗೆರೆ ದಕ್ಷಿಣದ ಟಿಕೆಟನ್ನು ಕಾಂಗ್ರೆಸ್ ಕೊಡದೆ ಹೋದರೆ ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ವ್ಯಕ್ತಿಯನ್ನು ಪಕ್ಷೇತರನಾಗಿ ಚುನಾವಣಾ ಕಣಕ್ಕಿಳಿಸ್ತಕ್ಕಂಥ ಒಂದು ತಯಾರಿಯನ್ನು ಕೂಡ ಮುಸ್ಲಿಂ ಸಮುದಾಯ ಮಾಡ್ತಾ ಇರತಕ್ಕಂಥದ್ದು ಶಾಮ್ನೂರ್ ಕುಟುಂಬಕ್ಕೆ ಬಹುದೊಡ್ಡ ತಲೆನೋವಾಗ್ಬೋದು ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಇನ್ನೊಂದು ಕಡೆ ಕುಟುಂಬ ರಾಜಕಾರಣವನ್ನು ದೂರ ಇಡಬೇಕು ಅನ್ನೋ ಕಾರಣಕ್ಕೆ ಒಂದು ವೇಳೆ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿ ಪಕ್ಷೇತರನಾಗಿ ಕಣಕ್ಕಿಳಿದಿದ್ದೆ ಆದರೆ ನನ್ನ ಸ್ವಾಭಿಮಾನಿ ಬಳಗದ ಸಂಪೂರ್ಣ ಸಹಕಾರವನ್ನು ಸಂಪೂರ್ಣ ಒಂದು ಬೆಂಬಲವನ್ನು ನಾನು ಕೊಡ್ತೀನಿ ಅನ್ನುವ ಘೋಷಣೆಯನ್ನು ಈಗಾಗಲೇ ವಿನಯ್ ಕುಮಾರ್ ಅವರು ಮಾಡಿರ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ಗೆ ಈ ಒಂದು ಕ್ಷೇತ್ರ ಕಳ್ಕೊಳ್ತಕ್ಕಂಥ ಒಂದು ಭೀತಿ ಎದುರಾಗಿದೆ. ಆದರೆ ಸ್ನೇಹಿತರೆ ಇಲ್ಲಿವರೆಗೂ ಕೂಡ 4 ಚುನಾವಣೆಗಳಲ್ಲಿ ಅತ್ಯಂತ ಸುಲಭವಾಗಿ ಕಾಂಗ್ರೆಸ್ ಈ ಕ್ಷೇತ್ರವನ್ನು ಗೆದ್ದಿತ್ತು. ಈಗಲೂ ಕೂಡ ಕಾಂಗ್ರೆಸ್ಗೆ ಅತ್ಯಂತ ಸುಲಭವಾದ ಗೆಲುವಿನ ನಿರೀಕ್ಷೆ ಕೂಡ ಇದೆ. ಯಾಕಂದರೆ ಅಲ್ಲಿರ್ತಕ್ಕಂಥ BJPಯ ಬಣ ರಾಜಕಾರಣ, BJPಯಲ್ಲಿ ಸಾಕಷ್ಟು ಆಕಾಂಕ್ಷಿಗಳಿರೋದು. ಒಬ್ಬ ಅಭ್ಯರ್ಥಿಗೆ ಅಲ್ಲಿ ಏನಾದರೂ ಟಿಕೆಟನ್ನು ಘೋಷಣೆ ಮಾಡಿದರೆ ಇನ್ನುಳಿದಿರ್ತಕ್ಕಂಥ BJPಯ ಟಿಕೆಟ್ ಆಕಾಂಕ್ಷಿಗಳು ಯಾವ ರೀತಿಯ ಒಂದು ಬೆಂಬಲವನ್ನು ಆ ಅಭ್ಯರ್ಥಿ ಕೊಡ್ತಾರೆ ಅನ್ನುವ ಪ್ರಶ್ನೆಗಳು ಕೂಡ ಹುಟ್ಕೊಂಡಿದ್ದಾವೆ. ಇದೆಲ್ಲ ಲೆಕ್ಕಾಚಾರದ ನಡುವೆ ಒಂದು ವೇಳೆ ವಿನಯ್ ಕುಮಾರ್ BJP ಸೇರ್ಪಡೆಯಾಗಿ BJPಯಿಂದ ಅಭ್ಯರ್ಥಿ ಆಗಿದ್ದೆ ಆದರೆ ಅಲ್ಲಿರ್ತಕ್ಕಂಥ ಅಹಿಂದ ವರ್ಗದ ಮತಗಳನ್ನು ವಿನಯ್ ಕುಮಾರ್ ಸೆಳೆಯೋದ್ರಲ್ಲಿ ಯಶಸ್ವಿ ಆಗಿದ್ದೆ. ಆದರೆ ಇನ್ನೊಂದು ಕಡೆ ಅಲ್ಲಿರ್ತಕ್ಕಂಥ BJPಯ ಸಾಂಪ್ರದಾಯಿಕ ಮತಗಳು ಕೂಡ ವಿನಯ್ ಕುಮಾರ್ ಪರವಾಗಿ ಬಿದ್ದರೆ ಅಲ್ಲಿ ಇಡೀ ಕ್ಷೇತ್ರದ ಒಂದು ಫಲಿತಾಂಶ ಬದಲಾವಾಗ್ಬೋದು ಅನ್ನುವ ನಿರೀಕ್ಷೆಗಳು ಕೂಡ ಇದೆ. ಆದರೆ ಇನ್ನೂ ಕೂಡ ಈ ಒಂದು ಉಪಚುನಾವಣೆಗೆ ದಿನಾಂಕ ಘೋಷಣೆ ಆಗಿಲ್ಲ. ಆ ದಿನಾಂಕ ಘೋಷಣೆ ಆದ ನಂತರ ಆ ಒಂದು ಕ್ಷೇತ್ರದಲ್ಲಿ ಏನೆಲ್ಲ ರಾಜಕೀಯ ಬೆಳವಣಿಗೆಗಳು ನಡೀತವೆ ಅನ್ನೋದ್ರ ಮೇಲೆ ಅಲ್ಲಿನ ಫಲಿತಾಂಶ ನಿರ್ಧಾರಿತವಾಗುತ್ತೆ. ದಯವಿಟ್ಟು ಸ್ನೇಹಿತರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮುಂದಿನ ಒಂದು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನು ಕಾಣ್ತಾರಾ ಅಥವಾ BJPಯಲ್ಲಿ ಈ ಬಾರಿ ಬಹುದೊಡ್ಡ ಒಂದು ಸಾಧನೆಯನ್ನು ಮಾಡೋದ್ರ ಮೂಲಕ ಪ್ರಪ್ರಥಮ ಬಾರಿಗೆ ಆ ಕ್ಷೇತ್ರದಲ್ಲಿ ಕಮಲ ಅರಳುವ ಸಾಧ್ಯತೆಗಳಿದ್ದಾವೆ. ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.